ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಈಗ ಹೆಡ್ಲೈನ್ಸ್. ಕನ್ಯಾಕುಮಾರಿಯಲ್ಲಿ ರಂಗೇರಿದ ಚುನಾವಣೆ. ಎನ್ಡಿಎ ವಿರುದ್ಧ ಕಾಂಗ್ರೆಸ್ ಡಿಎಂಕೆ ಮೈತ್ರಿ ಸಮರ. ಬಿಜೆಪಿ ಮೈತ್ರಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ. ಸಮಾಜ ಪರಿವರ್ತನೆಗೆ ಬಸವಣ್ಣ ಅಂಬೇಡ್ಕರ್ ವಿಚಾರಗಳೇ ದಾರಿ. ಜಾತಿರಹಿತ ಸಮಾಜ ನಿರ್ಮಾಣವೇ ಸರ್ಕಾರದ ಗುರಿ. ಹುಣಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಪಾದನೆ. ಮಂಡ್ಯದಲ್ಲಿ ಅಕ್ರಮ ಭ್ರೂಣಲಿಂಗ ಪತ್ತೆ ದಂಧೆ ಬಯಲು. ಕೆಆರ್ಪೇಟೆಯ 2 ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಲೋಕಾಯುಕ್ತ ದಾಳಿ. ಜಿಲ್ಲಾದ್ಯಂತ ಭಾರೀ ಚರ್ಚೆ. ವಾರ್ತೆಗಳ ವಿವರ. ತಮಿಳುನಾಡು ವಿಧಾನಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಎಲ್ಲಾ ಪ್ರಮುಖ ಪಕ್ಷಗಳ ನಾಯಕರು ಪ್ರಚಾರವನ್ನ ಆರಂಭಿಸಿದ್ದಾರೆ ಈಗಾಗಲೇ. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದು, ಭಾಷಣದ ಸಂದರ್ಭಗಳಲ್ಲಿ ಡಿಎಂಕೆಯನ್ನ ಹೊಗಳೋದನ್ನ ಬಿಟ್ಟು ಎಐಎಡಿಎಂಕೆಯನ್ನ ಹೊಗಳುತ್ತಾ ಇದ್ದಾರೆ. ತಮಿಳುನಾಡು ಅಭಿವೃದ್ಧಿಯಲ್ಲಿ ಎಐಎಡಿಎಂಕೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಬಳಿಕ ಮಾತನಾಡಿದ ಅವರು, ಎಐಎಡಿಎಂಕೆ ಮೂಲಕ ಬಿಜೆಪಿ ಈಗ ತಮಿಳುನಾಡಿಗೆ ಪ್ರವೇಶ ಪಡೆಯಲು ಪ್ರಯತ್ನಿಸ್ತಾ ಇದೆ ಎಂದು ಅವರು ಹೇಳಿದರು. ಎಐಎಡಿಎಂಕೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಅದಕ್ಕಾಗಿಯೇ ಪಳನಿಸ್ವಾಮಿ ಬಿಜೆಪಿಗೆ ಶರಣಾಗಿದ್ದಾರೆ. ಕನ್ಯಾಕುಮಾರಿ ಜಿಲ್ಲೆಯು ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡಿರುವ ಜಿಲ್ಲೆಯಾಗಿದೆ. ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಸ್ಥಾನಗಳಿವೆ. ನಾಗರಕೋಯಿಲ್, ಕೊಳೆಚಲ್, ಪದ್ಮನಾಭಪುರಂ, ವಿಲವನ್ಕೋಡ್, ಕಿಳಿಯೂರು ಮತ್ತು ಕನ್ಯಾಕುಮಾರಿ ಈ ಸ್ಥಾನಗಳಲ್ಲಿ ಬಿಜೆಪಿ 4 ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ. ಎಐಎಡಿಎಂಕೆ 1 ಸ್ಥಾನ ಮತ್ತು ತಮಿಳು ವನಿಲಾ ಕಾಂಗ್ರೆಸ್ ಸ್ಥಾನವು ಎನ್ಡಿಎಯನ್ನು ಪ್ರತಿನಿಧಿಸುತ್ತದೆ. ಕಾಂಗ್ರೆಸ್ 3, ಡಿಎಂಕೆ 2 ಮತ್ತು ಸಿಪಿಎಂ 1 ಸ್ಥಾನದಲ್ಲಿ ಸ್ಪರ್ಧಿಸ್ತಾ ಇದೆ. The AIDMK played a historic role in Tamil Nadu's progress. அனைத்து இந்திய அண்ணா திராவிட முன்னேற்ற கழகம் தமிழ்நாட்டினுடைய வளர்ச்சியிலே ஒரு மிகப்பெரிய பங்காற்றி இருக்கிறது என்பதை நான் மறுக்கவில்லை. There were leaders in the AIDMK who truly represented the people of Tamil Nadu. அனைத்து இந்திய அண்ணா திராவிட முன்னேற்ற கழகத்திலே தமிழகத்தை ಸಮಾಜದ ಪರಿವರ್ತನೆಗೆ ಬಸವಣ್ಣನ ವಿಚಾರಗಳು ಅತ್ಯಗತ್ಯ ಅಂತ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ತಾಲೂಕು ಕುರುಬರ ಅಭಿವೃದ್ಧಿ ಸಮಿತಿ ಇವರ ವತಿಯಿಂದ ಹುಣಸೂರಿನ ಕನಕ ಭವನದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗಣಪತಿ ದೇವಸ್ಥಾನ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರ ಪರವಾಗಿ ನಾನು ರಾಜಕಾರಣ ಮಾಡುತ್ತೇನೆ. ನನ್ನ ಇಡೀ ರಾಜಕೀಯ ಜೀವನದ 42 ವರ್ಷಗಳಿಂದಲೂ ಜನರು ಬೆಂಬಲಿಸುತ್ತಾ ಬಂದಿದ್ದಾರೆ ಎಂದರು. ನಮ್ಮ ಸರ್ಕಾರ ಜನಪರವಾದ ಕೆಲಸ ಮಾಡಿದ್ದು 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತದೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು. ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು. ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಾದ್ರೆ ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿಯವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಎಲ್ಲರಿಗೂ ಸಮಾನ ಅವಕಾಶಗಳು, ಜಾತಿ ವರ್ಗರಹಿತವಾದ ಸಮಾಜ ನಿರ್ಮಾಣ ಸರ್ಕಾರದ ಉದ್ದೇಶ. ಎಲ್ಲರಿಗೂ ಸಮಾನ ಅವಕಾಶಗಳು, ಜಾತಿ ವರ್ಗರಹಿತವಾದ ಸಮಾಜ ನಿರ್ಮಾಣವಾಗಬೇಕೆನ್ನುವುದು ನಮ್ಮ ಸರ್ಕಾರದ ಉದ್ದೇಶ. ಇತಿಹಾಸ ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ಅಂಬೇಡ್ಕರ್ ಹೇಳಿದ್ದರು. ಮೌಢ್ಯಗಳಿಂದ ದೂರವಿದ್ದು ಜಾತಿ ವರ್ಗಗಳನ್ನು ಬಿಟ್ಟಾಗ ಬಸವಣ್ಣನವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು. ಬಸವಣ್ಣನವರು ಸಮಾಜದ ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆಗಳನ್ನು ಹೋಗಲಾಡಿಸಲು ಹೋರಾಡಿದ ಸಮಾಜ ಸುಧಾರಕರು. ಮೌಢ್ಯಗಳಿಂದ ದೂರವಿರುವ ಜಾತಿ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣವನ್ನು ಅವರು ಬಯಸಿದ್ದರು. ಬಸವಣ್ಣನವರು ಮೇಲ್ಜಾತಿಗೆ ಸೇರಿದವರಾದರೂ ಸಮಾಜದ ಕಟ್ಟಕಡೆಯ ಅಸ್ಪೃಶ್ಯತೆಯ ಜಾತಿಯಲ್ಲಿ ಹುಟ್ಟಿದವರು ಎಂದು ಹೇಳಿಕೊಳ್ಳುತ್ತಿದ್ದರು. ಬಸವಾದಿ ಶರಣರು ಸಮಾಜ ಪರಿವರ್ತನೆಗೆ ಪೂರ್ಣ ಪ್ರಮಾಣದಲ್ಲಿ ಸಫಲರಾಗಲಿಲ್ಲ. ಬಸವ ವಿಚಾರಗಳು ಇಂದಿಗೂ ಭವಿಷ್ಯದಲ್ಲಿಯೂ ಪ್ರಸ್ತುತವಾಗಿದೆ. ಮನುಷ್ಯ ಸಮಾಜ ನಿರ್ಮಾಣ ಮಾಡಲು ಬಯಸಿದ ಬಸವಣ್ಣನವರು ಒಬ್ಬ ಮಾನವತಾವಾದಿ ಎಂದರು. ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಕುನ್ನೇಗೌಡರು ಮತ್ತು ಜಯರಾಮ್ ಅವರ ಸ್ನೇಹಿತರೆಲ್ಲ ಒಂದು ನನಗೆ ಕೊಯಂಬತ್ತೂರು ಕಾಲೋನಿನಲ್ಲಿ ಒಂದು ಕನಕ ಸಾಂಸ್ಕೃತಿಕ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆಗೆ ಬರಬೇಕು ಅಂತೇಳಿ
ಮಾಜಿ ಶಾಸಕರಾದಂಥ ಮಂಜುನಾಥ್ ಅವರು ಮತ್ತು ಕುನ್ನೇಗೌಡರು, ಜಯರಾಮ್ ಅವರು, ಇತರ ಎಲ್ಲ ಸ್ನೇಹಿತರು ಒಂದು ಒತ್ತಾಯ ಮಾಡಿದರು. ಇವತ್ತು ಬಸವ ಜಯಂತಿ, ರಾಜ್ಯ ಮಟ್ಟದ ಬಸವ ಜಯಂತಿಯನ್ನು ಬೆಂಗಳೂರು ಜಿಲ್ಲೆಯಲ್ಲಿ ಅಲ್ಲ, ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ನಾನು ಆ ಕಾರ್ಯಕ್ರಮಕ್ಕೆ ಬರಲೇಬೇಕಾಗಿದೆ. ಅವತ್ತಿಗೆ ಕೊಯಮತ್ತೂರು ಕಾಲೋನಿಯ ಈ ಕನಕ ಸಾಂಸ್ಕೃತಿಕ ಭವನವನ್ನು ಉದ್ಘಾಟನೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ದಿನಗಳಿಂದ ಕೊಯಮತ್ತೂರು ಕಾಲೋನಿಗೆ ಬಂದಿರಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇದೀಗ ಮತ್ತೊಮ್ಮೆ ಭ್ರೂಣಲಿಂಗ ಪತ್ತೆ ದಂಧೆಯ ಕರಾಳ ಮುಖ ಅನಾವರಣಗೊಂಡಿದೆ. ಕೆಆರ್ಪೇಟೆ ಪಟ್ಟಣದ 2 ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಕಾನೂನು ಬಾಹಿರವಾಗಿ ಭ್ರೂಣಲಿಂಗವನ್ನ ಪತ್ತೆ ಮಾಡಲಾಗ್ತಾ ಇದೆ ಅಂತಕ್ಕಂಥ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಲೋಕಾಯುಕ್ತ ದಾಳಿಯ ವೇಳೆ ಈ ದಂಧೆ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಪಟ್ಟಣದ ನಾವಿ ಡಯಾಗ್ನಾಸ್ಟಿಕ್ ಸೆಂಟರ್ ಮತ್ತು ಕುಶಾಲ್ ಡಯಾಗ್ನಾಸ್ಟಿಕ್ ಸೆಂಟರ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಬಾಲಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅಪ್ರಾಪ್ತ ಗರ್ಭಿಣಿಯರ ಸ್ಕ್ಯಾನಿಂಗ್ 2024-25ನೇ ಸಾಲಿನಲ್ಲಿ ಮಾತ್ರವೇ ಈ 2 ಕೇಂದ್ರಗಳಲ್ಲಿ ಸುಮಾರು 31 ಬಾಲಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಲಾಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. 2008ನೇ ಸಾಲಿನಿಂದ ಇಲ್ಲಿಯವರೆಗೂ ಒಟ್ಟು 10,101 ಸ್ಕ್ಯಾನಿಂಗ್ಗಳು ನಡೆದಿವೆ. ಆದರೆ ರಿಜಿಸ್ಟರ್ನಲ್ಲಿ ದಾಖಲಾಗಿರುವುದು ಕೇವಲ 3,629 ಪ್ರಕರಣಗಳು ಮಾತ್ರ. ಉಳಿದ 6,472 ಸ್ಕ್ಯಾನಿಂಗ್ ಪ್ರಕರಣಗಳ ಮಾಹಿತಿ ಎಲ್ಲಿ ಹೋಯಿತು ಎಂಬುದು ಪ್ರಶ್ನೆಯಾಗಿದೆ. ರಿಜಿಸ್ಟರ್ನಲ್ಲಿ ನಮೂದಾಗದ ಈ 6,472 ಪ್ರಕರಣಗಳು ಅಕ್ರಮ ಭ್ರೂಣಲಿಂಗ ಪತ್ತೆ ದಂಧೆಗೆ ಭಾಗವೇ ಎಂಬ ಬಲವಾದ ಶಂಕೆ ವ್ಯಕ್ತವಾಗಿದೆ. ಅಕ್ರಮವಾಗಿ ಹಣ ಮಾಡುವ ಉದ್ದೇಶದಿಂದ ನಿಯಮಗಳನ್ನು ಗಾಳಿಗೆ ತೂರಿ ನಡೆಸುತ್ತಿದ್ದ ಈ ದಂಧೆಯ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಾ ಇದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈ ಘಟನೆಯು ಜಿಲ್ಲೆಯಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಮಂಡ್ಯ ಜಿಲ್ಲೆಯಾದ್ಯಂತ ಅಕ್ರಮ ಸ್ಕ್ಯಾನಿಂಗ್ ನಡೀತಿರೋ ಬಗ್ಗೆ ಈಗಾಗಲೇ ಹಲವಾರು ದೂರುಗಳು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರ ಕ್ರಮವಹಿಸಬೇಕಾದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾನೆ ನಿರ್ಲಕ್ಷ್ಯ ವಹಿಸಿರೋದು ಸಾಕಷ್ಟು ಅಕ್ರಮ ನಡೆಯೋಕ್ಕೆ ಮತ್ತಷ್ಟು ಸಹಕಾರ ಆಗಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಕಳೆದ 3 ವರ್ಷದಿಂದ ನಾವಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಅಕ್ರಮ ನಡೀತಿದೆ ಅಂತೇಳಿ ನಾನೇ ಖುದ್ದು ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಿ ಅದರಂತೆ AC ಅವರು ಮತ್ತು ಡಾಕ್ಟರ್ ಬೆಟ್ಟಸ್ವಾಮಿ ಏನು ಈ ಸ್ಕ್ಯಾನಿಂಗ್ ಸೆಂಟರ್ಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಇರ್ತಾರೆ, ಆರೋಗ್ಯ ಇಲಾಖೆಯಿಂದ ಅವರಿಬ್ಬರು ಬಂದು ಸೀಜ್ ಮಾಡಿರ್ತಾರೆ. ಸೀಜ್ ಮಾಡಿದ ನಂತರ ಯಾವುದೇ ಕಾನೂನು ಕ್ರಮ ತಗೊಳ್ದಾನೆ ಅವ್ರ ಮೇಲೆ FIR ದಾಖಲು ಮಾಡ್ದಾನೆ ಏಕಾಏಕಿ ತೆರವು ಮಾಡೋಕ್ಕೆ ಅನುಮತಿ ಕೊಟ್ಬಿಡ್ತಾರೆ. ಇವರು ಯಾಕೆ ಅನುಮತಿ ಕೊಟ್ಟರು, ಯಾಕೆ FIR ಮಾಡಲಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮೇಲ್ನೋಟಿಗೆ ಏನು ನಡೆದಿದೆ ಅಂತ ಸೂಕ್ಷ್ಮವಾಗಿ ಅರ್ಥ ಮಾಡ್ದವ್ರಿಗೆ ಗೊತ್ತಾಗ್ತಾ ಇದೆ. ಅದಾದ ನಂತರ ಅವ್ನು ಮತ್ತಷ್ಟು ಪ್ರೇರಣೆಯಾಗಿದೆ. ನಾವೇನೇ ಅಕ್ರಮ ಮಾಡಿದ್ರು ನಮ್ಗೆ ಯಾರೂ ಕ್ರಮ ತಗೊಳ್ಳಲ್ಲ ಅಂತೇಳಿ ಆ ಸ್ಕ್ಯಾನಿಂಗ್ ಸೆಂಟರ್ಗೆ ಪ್ರೇರಣೆಯಾಗಿ ಈ ರೀತಿ ಅಕ್ರಮಗಳು ಮುಂದುವರ್ಕೊಂಡು ಬಂದಿದೆ. ಈ ಅಕ್ರಮಗಳು ನಡೆಯೋದಕ್ಕೆ ಮುಂದುವರಿಯೋದಕ್ಕೆ ಪ್ರಮುಖ ಕಾರಣವೇ ಹಿರಿಯ ಅಧಿಕಾರಿಗಳು. ಆಗಿನ AC ಆಗಿದ್ದಂಥ ನಂದೀಶ್ವರ್ ಇರ್ಬೋದು, ಡಾಕ್ಟರ್ ಬೆಟ್ಟಸ್ವಾಮಿ ಅವರು ಇರ್ಬೋದು, ಕೇರ್ಪೇಟೆ ಪಟ್ಟಣದ ನಿರೀಕ್ಷಕರಾದ ಸುಮಾರಾಣಿಯವರು ಇರ್ಬೋದು, ಇವರೇ ಪ್ರಮುಖ ಕಾರಣ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ನಾನು ಈಗಾಗಲೇ ಇವ್ರ ವಿರುದ್ಧ ನಾನು ದೂರು ನೀಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯ ಜಿಲ್ಲೆ SP ಆಗಿದ್ದಂತಹ ಬಾಲದಂಡಿಯವರು ಮತ್ತು ಸುಮಾರಾಣಿ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡಿದ್ದೀನಿ. ಈ ಒಂದು ಸ್ಕ್ಯಾನಿಂಗ್ ಸೆಂಟರ್ ಸಂಬಂಧಪಟ್ಟಂಗೆ ಒಂದು ಮಾಡಿದ್ದೀನಿ. ಇದ್ರ ಜೊತೆಗೆ ಏನು ಬೆಟ್ಟಸ್ವಾಮಿ ಅವರು ಅಕ್ರಮ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ರಾಜ್ಯ ಸಮಕ್ಷಮ ಪ್ರಾಧಿಕಾರ ಆರೋಗ್ಯ ಇಲಾಖೆ ಅಲ್ಲಿಗೂ ಸಹ ದೂರು ಕೊಟ್ಟಿದ್ದೀನಿ. ಅದೇನು ಕ್ರಮ ಆಗಿಲ್ಲ. ಆ ಸಂಬಂಧಪಟ್ಟಂಥ ದೂರು ಪಾಂಡುಪುರ AC ಶ್ರೀನಿವಾಸ್ ಅವರ ಹತ್ರ ಇದೆ. ಅವರು ತನಿಖೆ ಮಾಡ್ದೇ ಕಾಲಹರಣ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾನು ಕಳೆದ 15 ದಿನಗಳ ಹಿಂದೆ ಮಾಹಿತಿ ಏಕ್ನಲ್ಲಿ ರಾಜ್ಯ ಇಲಾಖೆ ಆರೋಗ್ಯ ಸೌಧ ಬೆಂಗಳೂರಲ್ಲಿರ್ತಕ್ಕಂಥ ಆರೋಗ್ಯ ಸೌಧಕ್ಕೆ ಮಾಹಿತಿ ಹಾಕಲು ಅರ್ಜಿ ಕೊಟ್ಟಿದ್ದೀನಿ. ನನ್ನ ದೂರಿಗೆ ಏನು ಕ್ರಮ ತಗೊಂಡಿದ್ದೀರಿ ಅಂತ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಏನು ಆರೋಗ್ಯ ಇಲಾಖೆ ಶಾಸಕ ಹ್ಯಾರಿಸ್ ಪುತ್ರನ ನಿವಾಸದ ಮೇಲೆ ಇಡಿ ನಡೆಸಿರ್ತಕ್ಕಂಥ ದಾಳಿ ಹಾಗೂ ದಲಿತ ಅಧಿಕಾರಿಗಳಿಗೆ ಕಿರುಕುಳ
ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಆರೋಪಗಳ ಬಗ್ಗೆ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಪ್ರಮುಖವಾದ ಹೇಳಿಕೆಯನ್ನು ನೀಡಿದ್ದಾರೆ. ಶಾಸಕ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮನೆಗಳ ಮೇಲೆ ಇಡೀ ದಾಳಿಯಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ಈ ದಾಳಿಯ ಒಳಗಿನ ವಿಚಾರಗಳು ನಮಗೆ ತಿಳಿದಿಲ್ಲ. ದಾಳಿಯ ಕಾರಣ ಮತ್ತು ಅದರ ವಿವರಗಳನ್ನು ಇಡಿಯವರೇ ಅಧಿಕೃತವಾಗಿ ತಿಳಿಸಬೇಕು ಅಥವಾ ಪ್ರೆಸ್ ನೋಟ್ ಬಿಡುಗಡೆ ಮಾಡಬೇಕು. ಬಿಟ್ಕಾಯಿನ್ ಪ್ರಕರಣದ ತನಿಖೆ ವಿಳಂಬದ ಬಗ್ಗೆ ಮಾತನಾಡಿದ ಅವರು, ಸರ್ಕಾರ ಈ ಹಿಂದೆಯೇ ಎಸ್ಐಟಿ ರಚಿಸಿತ್ತು. ಆದರೆ ಎಸ್ಐಟಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಎಂಬುದು ಸತ್ಯ. ಪ್ರಕರಣವನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸುವಂತೆ ನಾನು ಮತ್ತು ಮುಖ್ಯಮಂತ್ರಿಗಳು ಸೂಚಿಸಿದ್ದೇವೆ. ತನಿಖೆಯ ಮಧ್ಯಂತರ ವರದಿಯನ್ನು ನೀಡುವಂತೆ ತಿಳಿಸಿದ್ದೇವೆ. ಇಡಿ ಅಧಿಕಾರಿಗಳು ಬಹುಶಃ ಎಸ್ಐಟಿಯಿಂದ ಮಾಹಿತಿ ಪಡೆದಿರಬಹುದು. ಆದರೆ ನಿರ್ದಿಷ್ಟವಾಗಿ ಬಿಟ್ಕಾಯಿನ್ ಪ್ರಕರಣದಲ್ಲೇ ದಾಳಿ ನಡೆದಿದೆಯೇ ಮತ್ತು ಪ್ರಭಾವಿಗಳ ಮಕ್ಕಳು ಶ್ರೀಕಿ ಜೊತೆ ಹಣಕಾಸಿನ ಸಂಬಂಧ ಹೊಂದಿದ್ದಾರೆಯೇ ಎಂಬುದನ್ನು ಇಡಿ ಇಲಾಖೆಯೇ ಸ್ಪಷ್ಟಪಡಿಸಬೇಕು. ರಾಜಕೀಯವಾಗಿ ಆರೋಪಗಳನ್ನು ಮಾಡಬಹುದು, ಆದರೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ಅಗತ್ಯ ಎಂದು ತಿಳಿಸಿದರು. ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ, ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂಥೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ SIT, ಇನ್ನೊಂದು ಕಡೆ ಈ ED, ಅದಕ್ಕೇನಾದರೂ ಕನೆಕ್ಟ್ ಇದ್ದರೆ ಅದನ್ನು ಅವರೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಇನ್ನೂವರೆಗೆ ತಮಿಳುನಾಡಿನಲ್ಲಿ ಮಹಿಳೆಯರಿಗೆ 1,000 ರೂಪಾಯಿ ಹಣವನ್ನು ನೀಡಲಾಗ್ತಾ ಇದೆ. ಈ ಚುನಾವಣೆ ಬಳಿಕ ಕರ್ನಾಟಕದ ಮಾದರಿಯಂತೆ 2,000 ನೀಡಲಾಗುವುದು ಅಂತ ಇದೀಗ ಕರ್ನಾಟಕದ DCM DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ತಮಿಳುನಾಡಿನ ಉತ್ತಂಗರೈ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಪ್ಪಂಸ್ವಾಮಿ ಅವರ ಪರವಾಗಿ DCM DK ಶಿವಕುಮಾರ್ ಸೋಮವಾರ ಚುನಾವಣೆ ಪ್ರಚಾರ ಭಾಷಣ ಮಾಡಿದರು. 1.31 ಕೋಟಿ ಕುಟುಂಬದ ಮಹಿಳೆಯರಿಗೆ ಇದರಿಂದ ಪ್ರಯೋಜನವಾಗಲಿದೆ. ವಿದ್ಯುತ್ ಮೀಟರ್ ಇಲ್ಲದೆ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಲಾಗುವುದು. ಕುಟುಂಬದ ಅಗತ್ಯ ವಸ್ತುಗಳ ಖರೀದಿಗೆ 8,000 ನೀಡುವ ಭರವಸೆಯನ್ನು ನೀಡಲಾಗಿದೆ. ವೃದ್ಧಾಪ್ಯ ವೇತನ ಸೇರಿದಂತೆ ಪಿಂಚಣಿ ಹಣಗಳ ಹೆಚ್ಚಳ ಮಾಡಲಾಗುವುದು. ಸ್ಟಾಲಿನ್ ಅವರು ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಲಿದ್ದಾರೆ. ಅಣ್ಣಾ DMKಗೆ ಯಾವುದೇ ಅವಕಾಶವಿಲ್ಲ. ತನ್ನ ಅಸ್ತಿತ್ವ ಕಳೆದುಕೊಂಡಿರುವ ಅದು ಬಿಜೆಪಿ ಸೇರಿ ಛಿದ್ರವಾಗಿ ಹೋಗಿದೆ. ಇವರುಗಳು ದಕ್ಷಿಣ ಭಾರತವನ್ನ ಭಾಗ ಮಾಡಬೇಕು ಎಂದು ಹೊರಟಿದ್ದಾರೆ. ಅಣ್ಣಾ DMK ಅವರು ಬಿಜೆಪಿ ಜೊತೆ ಸೇರಿ ತಮಿಳುನಾಡಿನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿದ್ದ ಕಾಮರಾಜ್ ಅವರು ಅಂದಿನ ಕಾಲದಲ್ಲಿಯೇ ಎಲ್ಲರಿಗೂ ಉಚಿತ ಶಿಕ್ಷಣ ನೀಡಬೇಕು ಎಂದು ಆಲೋಚಿಸಿದ್ದರು. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಎಲ್ಲ ವರ್ಗದ ಬಗ್ಗೆ ಚಿಂತನೆ ಮಾಡಿದೆ. ಕಾರ್ಮಿಕರು, ರೈತರು, ವರ್ತಕರು, ವಿದ್ಯಾರ್ಥಿಗಳು, ಮಕ್ಕಳಿಂದ ವಯಸ್ಸಾದವರವರೆಗೆ ಕಾರ್ಯಕ್ರಮ ಕೊಟ್ಟಿದೆ. ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಎಂದರು. காங்கிரஸ் பிரசிடென்டாக இருக்கும்போது நான் தலி ராமச்சந்திரன் இடத்திலையும் என்னிடத்திலையும் என்னென்ன உங்க முதலமைச்சர் அவர்கள் நல்ல திட்டங்களை கொண்டு வந்திருக்கிறார்கள் கேட்டறிந்தேன். அந்த திட்டங்கள் எல்லாம் கேட்ட பிறகுதான் நானும் கர்நாடகாவில் 5 கேரண்டிகளை தந்து இன்னைக்கு துணை முதலமைச்சராக இருக்கிறேன். ಇವತ್ತು ನಿಮ್ಮ ಸಹೋದರರು, ನಿಮ್ಮ ನೆಂಟರು, ನಿಮ್ಮ ಬಂಧುಗಳು ಕರ್ನಾಟಕದಲ್ಲಿದ್ದಾರೆ. ಅವ್ರು ಕೇಳಿ, ಇಡೀ ರಾಜ್ಯ ನಮ್ಮ ಸೋಮಯ್ಯ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅವ್ರು ಕೇಳಿ, ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲಿ ಬೇಕಾದ್ರೂ ಕೂಡ KSRTC ಬಸ್ ಅಲ್ಲಿ ಫ್ರೀಯಾಗಿ ಓಡಾಡಲಿಕ್ಕೆ ಅವಕಾಶವನ್ನ ನಮ್ಮ ಪಕ್ಷ ಮಾಡಿಕೊಟ್ಟಿದೆ. இன்றைக்கு கர்நாடகால பாத்தீங்கன்னா நம்மளுடைய சோமயா ரெட்டி அவங்களோட அப்பா ராமலிங்கா ரெட்டி அவங்க டிரான்ஸ்போர்ட் மினிஸ்டரா இருக்காங்க. நீங்க அந்த டிரான்ஸ்போர்ட்ல அந்த 5 கேரண்டில ஒரு கேரண்டி பெண்கள் வந்து KSRTC பேருந்தில் என் கர்நாடகா முழுக்க எங்கு வேணாலும் இலவசமாக பயணம் செய்யலாம் என்ற திட்டத்தை கொண்டு வந்திருக்கிறோம். ಅದೇ ರೀತಿ ಹೆಣ್ಣು ಕುಟುಂಬದ ಕಣ್ಣು. ಈಗ ಸ್ಟಾಲಿನ್ ಅವರು ಎಲ್ಲ ಹೆಣ್ಮಕ್ಳಿಗೆ 1,000 ಕೊಡ್ತಾ ಇದ್ದಾರೆ. ನಾವು ಗೃಹಲಕ್ಷ್ಮಿ ಅಂತ ಹೇಳಿ 2,000 ಅನೌನ್ಸ್ಮೆಂಟ್ ಮಾಡಿದೀವಿ. ಅದೇ ರೀತಿ ಈಗ ಸ್ಟಾಲಿನ್ ಅವರು ಮತ್ತೆ ಎಲೆಕ್ಷನ್ ಬಂದ್ರೆ ನಿಮ್ಮೆಲ್ಲರ ಅಕೌಂಟ್ಗೆ 1,39,00,000 ಹೆಣ್ಮಕ್ಳಿಗೆ 2,000 ಕೊಡ್ತೀವಿ ಅಂತ ಮಾಡಿದ್ದೇವೆ. மாண்புமிகு முதலமைச்சர் அவர்கள் தேர்தல் அறிக்கையில நாங்கள் ஆட்சிக்கு வந்தால்
நம்மளுடைய குடும்ப தலைவிகளுக்கு மாதம் 1000 ரூபாய் கொடுக்குறோம்னு சொல்லி இருந்தாங்க. நாங்க 2000 கொடுக்குறோம்னு சொல்லி இப்போ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ತಕ್ಕಂಥದ್ದು, ಬರೆಯೋದು, ಬಣ್ಣಗಳನ್ನ ಗುರುತಿಸೋದು ಸೇರಿದಂತೆ ಇತರೆ ಅಚ್ಚರಿಯ ಸಾಧನೆಗಳನ್ನ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಇದೀಗ ಕಂಪ್ಲಿಯಲ್ಲಿ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಮಹಾಭಾರತದ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರೂ ದಿವ್ಯಶಕ್ತಿಯಿಂದ ಎಲ್ಲವನ್ನ ಅರಿತುಕೊಳ್ಳುತ್ತಿದ್ದರು ಎಂಬ ಕಥೆಯನ್ನು ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಕಂಪ್ಲಿಯ ಮಕ್ಕಳು ಗಾಂಧಾರಿ ವಿದ್ಯೆ ತರಬೇತಿ ಪಡೆದು ತಮ್ಮ 3ನೇ ಕಣ್ಣಿನ ಮೂಲಕ ಅಚ್ಚರಿಯ ಪ್ರದರ್ಶನ ನೀಡುತ್ತಿದ್ದಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ವಿನಾಯಕನಗರದ 2ನೇ ಕ್ರಾಸ್ನಲ್ಲಿ ತರಬೇತುದಾರರೇ ನೀರಜಾತ್ ಚಂದ್ರಶೇಖರ್ ಗೌಡ ಅವರು ತಾಲೂಕಿನ ಹಲವು ಗ್ರಾಮಗಳ ಮಕ್ಕಳಿಗೆ ಗಾಂಧಾರಿ ವಿದ್ಯೆಯ ತರಬೇತಿಯನ್ನು ನೀಡುತ್ತಿದ್ದಾರೆ. ಇಲ್ಲಿ ತರಬೇತಿ ಪಡೆಯುತ್ತಿರುವ ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಡ್ರಾಯಿಂಗ್, ಪೇಂಟಿಂಗ್, ಪೇಪರ್ ಓದುವುದು, ಬರೆಯುವುದು ಹಾಗೂ ಸೈಕಲ್ ಓಡಿಸುವಂತಹ ಕೌಶಲ್ಯಗಳನ್ನು ಸುಲಭವಾಗಿ ಪ್ರದರ್ಶಿಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ತರಬೇತುದಾರೆ ನೀರಜಾತ್ ಚಂದ್ರಶೇಖರ್ ಗೌಡ, ಗಾಂಧಾರಿ ವಿದ್ಯೆಯಿಂದ ಮಕ್ಕಳಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿ, ಆತ್ಮವಿಶ್ವಾಸ ಹೆಚ್ಚಳವಾಗುತ್ತದೆ. ಜೊತೆಗೆ ಭಯ ನಿವಾರಣೆ ಸಹ ಇದು ಸಹಕಾರಿಯಾಗುತ್ತದೆ. ಹಲವಾರು ಗ್ರಾಮಗಳಿಂದ ಮಕ್ಕಳು ತಮ್ಮ ತರಬೇತಿ ಕೇಂದ್ರಕ್ಕೆ ಬಂದು ತರಬೇತಿ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಶ್ರೀ ಶಶಿಧರ ಗುರೂಜಿ ಅವರು ಶ್ರೀ ಗುರುದೇವ ಗುರುಕುಲ ವಿದ್ಯಾಕೇಂದ್ರ ಮತ್ತು ಗಾಂಧಾರಿ ವಿದ್ಯಾಕೇಂದ್ರ ಸಂಸ್ಥಾಪಕರು ಮತ್ತು ತರಬೇತುದಾರರು. ಗಾಂಧಾರಿ ವಿದ್ಯೆ 6 ವರ್ಷ ಮೇಲ್ಪಟ್ಟು ಮತ್ತು 15 ವರ್ಷದೊಳಗಿನ ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸಲಾಗುತ್ತೆ. 100% ಮೆಮೊರಿ ಕ್ಲಾಸಿನ 15 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಪ್ ಟು ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಈ ಯೂಸ್ ಇದೆ. ಆಮೇಲೆ ಈ ಗಾಂಧಾರಿ ವಿದ್ಯೆ ಕಲಿಯೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಆರೋಗ್ಯ ವೃದ್ಧಿಸುತ್ತೆ ಮತ್ತು IQs ಹೆಚ್ಚಾಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. ಇಷ್ಟೇ. ಓಕೆ, ಎಷ್ಟು ದಿನದವರೆಗೆ ಶಿಬಿರ? 10 ದಿನದ ಶಿಬಿರ ಇದು. ನೆಕ್ಸ್ಟು 25ರಿಂದ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಗಾಂಧಾರಿ ವಿದ್ಯೆ ಒಳಗಡೆ ಏನೇನಿದೆ? ಗಾಂಧಾರಿ ವಿದ್ಯೆದಾಗೆ ಕಲರಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ, ಓದೋದು, ಬರೆಯೋದು, ಆಮೇಲೆ ದೂರದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಈ ಗಾಂಧಾರಿ ವಿದ್ಯೆಯಿಂದ ಇನ್ನೊಂದು ಲಾಭ ಏನು ಅಂದರೆ, ಮಕ್ಕಳಿಗೆ ಎಷ್ಟೇ ದಪ್ಪದ ಚಸ್ಮಾ ಇದ್ದರೂ ಸಹಿತ ಅವರು ಆ ಚಸ್ಮಾ ತೆಗೆದುಬಿಟ್ಟು ಫೋಲ್ಡ್ ಹಾಕ್ಕೊಂಡೇ ಅವರು ಇದನ್ನೆಲ್ಲ ರೀಡ್ ಮಾಡೋದು, ಬರೆಯೋದು ಎಲ್ಲ ಮಾಡ್ತಾರೆ. ಇದು ಅವರಿಗೆ ಒಂದು ಲಾಭನೇ ಅಂತ ಹೇಳ್ಬೋದು. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಯುತ್ತೆ ಮತ್ತು ಮಕ್ಕಳಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. ಇದು ಕಲಿಯೋದ್ರಿಂದ ಮಕ್ಕಳಲ್ಲಿ ದೃಷ್ಟಿದೋಷ ನಿವಾರಣೆ ಅಂತ ಆಗುತ್ತೆ. ಬೆಂಗಳೂರಿನ GBA ಟಿಲಿಟೇಷನ್ ವಿಚಾರದಲ್ಲಿ ಯಾರನ್ನ ಕೇಳಿ ನಿರ್ಧಾರ ಕೈಗೊಂಡಿದ್ದೀರಿ ಅಂತಕ್ಕಂಥ ಮಾಜಿ CM HD ಕುಮಾರಸ್ವಾಮಿ ಅವರಿಗೆ ಇದೀಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ತೀವ್ರವಾಗಿ ತೀಕ್ಷ್ಣವಾದ ಉತ್ತರವನ್ನು ನೀಡಿರತಕ್ಕಂಥದ್ದು. ಈ ಕುರಿತು ಪ್ರತಿಕ್ರಿಯಿಸಿದ DCM DK ಶಿವಕುಮಾರ್, ನಾವು JDS ಮತ್ತು ಬಿಜೆಪಿ ಶಾಸಕರೊಂದಿಗೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದೇವೆ. ಅವರ ಅಭಿಪ್ರಾಯಗಳನ್ನು ಕೇಳಿಯೇ ಈ ನಿರ್ಧಾರ ಕೈಗೊಂಡಿದ್ದೇವೆ. ಕುಮಾರಸ್ವಾಮಿ ಅವರು ಬಹುಶಃ ಈ ವಿಷಯವನ್ನು ಅವರ ಪಕ್ಷದ ಶಾಸಕರ ಬಳಿಯೇ ಕೇಳಿ ತಿಳಿದುಕೊಳ್ಳಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬುದು ನನಗೆ ಗೊತ್ತು. ನಾವು ಅವರೊಂದಿಗೆ ಎಷ್ಟು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದೇವೆ ಎಂಬುದನ್ನು ಅವರ ಶಾಸಕರೇ ಹೇಳ್ತಾರೆ ಎಂದು ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದರು. ಇದೇ ವೇಳೆ ಕುಮಾರಸ್ವಾಮಿ ಅವರ ಬಗ್ಗೆ ಮೃದು ಧೋರಣೆ ತಾಳಿದ DKಶಿ, ಕುಮಾರಸ್ವಾಮಿ ಅವರು ಪಾಪ ತುಂಬಾ ಒಳ್ಳೆಯ ವ್ಯಕ್ತಿ ಇರಬಹುದು, ಆದರೆ ನನಗೆ ರಾಜಕೀಯದಲ್ಲಿ ಸಣ್ಣ ಪುಟ್ಟ ಅನುಭವವಿದೆ. ಆ ಅನುಭವದ ಆಧಾರದ ಮೇಲೆ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಮುಂದಿನ ಚುನಾವಣೆ ಯಾವಾಗ ನಡೆಯಲಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಚುನಾವಣೆ ವಿಚಾರ ನ್ಯಾಯಾಲಯಕ್ಕೆ ಸಂಬಂಧಿಸಿದ್ದು, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ನಾವು ಚುನಾವಣೆ ಎದುರಿಸಲು ಸಿದ್ಧವಿದ್ದೇವೆ ಎಂದು ವರದಿ ನೀಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಕುಮಾರಸ್ವಾಮಿಗೆ ಕರ್ನಾಟಕ ರಾಜ್ಯದ ಬೆಂಗಳೂರು ವಿಚಾರ ಪಾಪ ಅವರಿಗೆ ಅರಿವಿಲ್ಲ. ಅವ್ರ MLAಗಳು ಕೇಳಿ, ಅವ್ರ MLAಗಳು ಭಾಗಿಯಾಗಿದ್ದರು, ಅವ್ರ MLAಗಳು ಕಂಪ್ನಿಲಿದ್ದರು, ಅವ್ರ MLAಗಳ ಹತ್ರ ಮಾತಾಡಿದ್ದೀನಿ, BJP MLAಗಳ ಹತ್ರ ಮಾತಾಡ್ತೀನಿ, ಚರ್ಚೆ ಮಾಡಿ ಸಪ್ರೇಟ್ ಕರೆದು ಮೀಟಿಂಗ್ ಮಾಡಿದ್ದೀನಿ, ಕರೆದು ಅವ್ರ ಅಭಿಪ್ರಾಯಗಳು ತೆಗೆದುಕೊಂಡು ನಾವು ಮಾಡಿದ್ದೀವಿ. ಕುಮಾರಸ್ವಾಮಿ ಹತ್ರ ಪಾಪ ಅವರು ಭಾಳ ದೊಡ್ಡ ವ್ಯಕ್ತಿ ಇರ್ಬೋದು, ನನಗೂ ಸಣ್ಣ ಪಣ್ಣ ಅನುಭವ ಇದೆ. ನನ್ನ ಅನುಭವದ ಮೇಲೆ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ವಿರೋಧ ಪಕ್ಷದ ನಾಯಕರುಗಳನ್ನ ಹೆಂಗೆ ಅವ್ರ ಶಾಸಕರನ್ನು ತೆಗೆದುಕೊಳ್ಬೇಕು ಅಂತೇಳಿ ಅವ್ರ ಅಭಿಪ್ರಾಯ ಏನೇ ಇರ್ಬೋದು, ಬಟ್ ಯಾವ ರೀತಿ ಡಿಬೇಟ್ ಮಾಡಿದ್ದೀನಿ, ಎಷ್ಟು ಗಂಟೆ ಡಿಬೇಟ್ ಮಾಡಿದ್ದೀನಿ ಅಂತೇಳಿ ಅವ್ರ MLAಗಳನ್ನ ತಿಳ್ಕೊಂಡು ಪಾಪ ಮಾತಾಡಿದ್ರೆ ಸೂಕ್ತ ಅಂತ ನಾನು. ಚುನಾವಣೆ ಕೋರ್ಟು ಇದೆ, ನಾವು ಅದಕ್ಕೆ ಏನು ಬೇಕೋ ಅದಕ್ಕೆಲ್ಲ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ಅವ್ರು ಮಾಡ್ತಾರೆ. ಬಹುದಿನಗಳ ಕನಸಿನಂತೆ ಕಷ್ಟಪಟ್ಟು ಸಾಲ ಮಾಡಿ ಬೈಕ್ ಖರೀದಿಸಿದ್ದ ಯುವಕನೊಬ್ಬನಿಗೆ ಕಳ್ಳರು ಶಾಕ್ ನೀಡಿದ್ದಾರೆ. ರಾತ್ರೋರಾತ್ರಿ ಮನೆ ಮುಂದೆ ನಿಲ್ಲಿಸಿದ್ದ ದುಬಾರಿ ಬೈಕ್ ಅನ್ನ ಕ್ಷಣಾರ್ಧದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಘಟನೆ
ನೆಲಮಂಗಲ ನಗರದ ವೀವರ್ಸ್ ಕಾಲೋನಿಯಲ್ಲಿ ನಡೆದಿದೆ. ನೆಲಮಂಗಲದ ನಿವಾಸಿ ಚಂದು ಎಂಬುವರು ಬಹಳ ದಿನಗಳಿಂದ ಕನಸು ಕಂಡಿದ್ದ ಐಷಾರಾಮಿ ಕೆಟಿಎಂ ಬೈಕ್ ಅನ್ನು ಸಾಲ ಮಾಡಿ ಖರೀದಿಸಿದರು. ಆದರೆ ಅವರ ಸಂತೋಷ ಅಲ್ಪ ಕಾಲದವರೆಗೆ ಮಾತ್ರ ಉಳಿಯಿತು. ರಾತ್ರಿ ಚಂದು ಅವರು ಮನೆಯ ಮುಂದೆ ಬೈಕ್ ನಿಲ್ಲಿಸಿ ಮಲಗಿದ್ದ ವೇಳೆ ಬೈಕ್ ಕಳ್ಳರ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ. ಪ್ರಕರಣದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಕಳ್ಳರ ಅಟ್ಟಹಾಸ ಬಯಲಾಗಿದೆ. ಬೈಕ್ನಲ್ಲಿ ಬಂದ ಕಳ್ಳರ ತಂಡ ಮನೆ ಮುಂದೆ ನಿಲ್ಲಿಸಿದ ಕೆಟಿಎಂ ಬೈಕ್ ಅನ್ನು ಗಮನಿಸಿದೆ. ಬೈಕ್ ಲಾಕ್ ಮಾಡಿದ್ದರೂ ಕ್ಷಣಾರ್ಧದಲ್ಲಿ ಲಾಕ್ ಓಪನ್ ಮಾಡಿದೆ. ಯಾವುದೇ ಭಯವಿಲ್ಲದೆ ಆರಾಮಾಗಿ ಬೈಕ್ ಅನ್ನು ಸ್ಟಾರ್ಟ್ ಮಾಡಿ ಕಳ್ಳರ ಗ್ಯಾಂಗ್ ಪರಾರಿಯಾಗಿದೆ. ತನ್ನ ಕನಸಿನ ಬೈಕ್ ಕಳ್ಳತನವಾಗಿದ್ದನ್ನ ಕಂಡು ಮಾಲೀಕ ಚಂದು ಕಂಗಾಲಾಗಿದ್ದಾರೆ. ಸಾಲ ಮಾಡಿ ದುಬಾರಿ ಬೆಲೆಯ ಬೈಕ್ ಖರೀದಿಸಿದ್ದು ಇದೀಗ ಅದನ್ನು ಕಳೆದುಕೊಂಡು ಯುವಕ ಆತಂಕದಲ್ಲಿದ್ದಾರೆ. ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾತ್ರಿಯ ವೇಳೆ ಇಷ್ಟೊಂದು ಧೈರ್ಯವಾಗಿ ಬೈಕ್ ಕಳ್ಳತನ ಮಾಡಿರುವುದನ್ನ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಶಾಸಕ ಹ್ಯಾರಿಸ್ ಅವರ ಪುತ್ರನ ಮನೆ ಮೇಲೆ ಇಡಿ ನಡೆಸಿರ್ತಕ್ಕಂತಹ ದಿಢೀರ್ ದಾಳಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ. 3-4 ವರ್ಷಗಳ ಹಿಂದೆ ದಾಖಲಾಗಿದ್ದ ECIR ಪ್ರಕರಣಕ್ಕೆ ಇದೀಗ ಮರುಜೀವ ನೀಡುವ ಮೂಲಕ ಇಡಿ ಅಧಿಕಾರಿಗಳು ಬಿಟ್ಕಾಯಿನ್ ಹಗರಣದ ಕೊಂಡಿಯನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರ್ಷಗಳ ಹಿಂದೆ ದಾಖಲಾಗಿದ್ದ ಪ್ರಕರಣದ ಮೇಲೆ ಇಡೀ ದಿಢೀರ್ ದಾಳಿ ನಡೆಸಿದರ ಹಿಂದೆ ಸುದೀರ್ಘ ತನಿಖೆ ಮತ್ತು ಮಾಹಿತಿ ಸಂಗ್ರಹವಿದೆ. ಬಿಟ್ಕಾಯಿನ್ ಹ್ಯಾಕ್ನಿಂದ ಹಿಡಿದು ಇದನ್ನ ಕ್ರಿಪ್ಟೋ ಕರೆನ್ಸಿಗೆ ವರ್ಗಾಯಿಸಿ ನಂತರ ಮಾರಾಟ ಮಾಡಿ ಹಣವನ್ನು ಹವಾಲಾ ಮೂಲಕ ವರ್ಗಾವಣೆ ಮಾಡಿರುವ ಸಂಪೂರ್ಣ ಜಾಲವನ್ನು ಇಡಿ ಅಧಿಕಾರಿಗಳು ಭೇದಿಸಿದ್ದಾರೆ. ಯಾರು ಭಾಗಿಯಾಗಿದ್ದಾರೆ, ಹಣ ಯಾರಿಗೆ ಹೇಗೆ ತಲುಪಿದೆ ಎಂಬಿತ್ಯಾದಿ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿದ ಬಳಿಕವೇ ಈ ದಾಳಿ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ. ಈ ಪ್ರಕರಣದ ಕೇಂದ್ರ ಬಿಂದು ಹ್ಯಾಕರ್ ಶ್ರೀಕಿ ಮತ್ತು ಶಾಸಕ ಹ್ಯಾರಿಸ್ ಅವರ ಪುತ್ರರ ನಡುವಿನ ಬಾಂಧವ್ಯ ಈಗ ತನಿಖೆಯ ಮುಖ್ಯ ಆಕರ್ಷಣೆಯಾಗಿದೆ. ಶ್ರೀಕಿ ಮತ್ತು ಹ್ಯಾರಿಸ್ ಅವರ ಪುತ್ರ ಉಮರ್ ಸ್ನೇಹಿತರು. ಉಮರ್ ಮೂಲಕವೇ ಶ್ರೀಕಿ ನಲ್ಪಾಡ್ಗೆ ಪರಿಚಯವಾಗಿದ್ದ. ನಲ್ಪಾಡ್ಗೆ ಪರಿಚಯವಾಗುವಷ್ಟರಲ್ಲಿ ಶ್ರೀಕಿ ಹ್ಯಾಕಿಂಗ್ ಕಲೆಯಲ್ಲಿ ಎತ್ತಿದ ಕೈಯಾಗಿದ್ದ. ವೆಬ್ಸೈಟ್ಗಳು ಈ ಪ್ರೊಕ್ಯೂರ್ಮೆಂಟ್ ಮತ್ತು ಕ್ರಿಪ್ಟೋ ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡುವ ಸಾಮರ್ಥ್ಯ ಆತನಿಗಿತ್ತು. ಇವರಿಬ್ಬರ ನಂಟಿನ ಬಗ್ಗೆ ಹಿಂದೆ ಸಿಐಡಿ ಕೂಡ ವಿಚಾರಣೆಯನ್ನ ನಡೆಸಿತ್ತು. ಈ ಪ್ರಕರಣದಲ್ಲಿ ಕೇವಲ ಸ್ನೇಹವಷ್ಟೇ ಅಲ್ಲ, ವ್ಯವಹಾರಿಕ ನಂಟು ಇರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕನ್ಯಾಕುಮಾರಿಯಲ್ಲಿ ರಂಗೇರಿದ ಚುನಾವಣೆ. ಎನ್ಡಿಎ ವಿರುದ್ಧ ಕಾಂಗ್ರೆಸ್ ಡಿಎಂಕೆ ಮೈತ್ರಿ ಸಮರ. ಬಿಜೆಪಿ ಮೈತ್ರಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ. ಸಮಾಜ ಪರಿವರ್ತನೆಗೆ ಬಸವಣ್ಣ ಅಂಬೇಡ್ಕರ್ ವಿಚಾರಗಳೇ ದಾರಿ. ಜಾತಿರಹಿತ ಸಮಾಜ ನಿರ್ಮಾಣವೇ ಸರ್ಕಾರದ ಗುರಿ. ಹುಣಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಪಾದನೆ. ಮಂಡ್ಯದಲ್ಲಿ ಅಕ್ರಮ ಭ್ರೂಣಲಿಂಗ ಪತ್ತೆ ದಂಧೆ ಬಯಲು. ಕೆಆರ್ಪೇಟೆಯ 2 ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಲೋಕಾಯುಕ್ತ ದಾಳಿ. ಜಿಲ್ಲಾದ್ಯಂತ ಭಾರೀ ಚರ್ಚೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.